Hello everyone, I am Pavitra Mallikarjun. In today's session, I am going to discuss about if class. If class ಅಂತ ಅಂದ್ರೆ ಏನು? ಕಂಡೀಷನಲ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಕಂಡೀಷನ್ಸ್ ಅಂತ ಅಂದ್ರೆ ಏನು? ನಾವೇನಾದ್ರೂ ಒಂದು ಕಂಡೀಷನ್ಸ್ ಅನ್ನ ಹಾಕಿದಾಗ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ನಾವೇನಾದ್ರೂ ಒಂದು ಹೇಳಿದಾಗ ಅದ್ರ ಮುಂದೆ ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮಗೆ ಅದು ಬೇಕಾಗುತ್ತೆ. ಕಂಡೀಷನ್ ಅಂದ್ರೆ ಏನು? ಈಗ ಒಂದು ತಾಯಿ ಮಗುವಿಗೆ ಊಟಕ್ಕೆ ಬಾ ಅಂತ ಕರೀತಾಳೆ. ಅವಾಗ ಮಗು ಏನ್ ಮಾಡ್ತದ, ನೀನ್ ನನಗೊಂದು ಚಾಕ್ಲೇಟ್ ಕೊಡ್ಸಿದ್ರೆ ಬರ್ತೀನಿ ಅಂತ ಹೇಳಿ ಹೇಳ್ತದೆ. ಅಂದಾಗ ನೀನ್ ನನಗೊಂದು ಚಾಕ್ಲೇಟ್ ಕೊಡ್ಸಿದ್ರೆ ಅಂತ ಏನ್ ಹೇಳುತ್ತಲ್ವಾ, ಅದು ಕಂಡೀಷನಲ್ ಸೆಂಟೆನ್ಸ್ ಆಗುತ್ತೆ. ಅದೇ ಇಫ್ ಕ್ಲಾಸ್ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು? ಹಂಗಾದ್ರೆ ನಾನ್ ಬರ್ತೀನಿ ಅನ್ನುವಂಥದ್ದು ಒಂದು ಮೇನ್ ಕ್ಲಾಸ್ ಆಗಿರುತ್ತೆ. ಈಗ ನೋಡಿ, ಇಫ್ ಕ್ಲಾಸ್ ಅಥವಾ ಕಂಡೀಷನಲ್ ಸೆಂಟೆನ್ಸಸ್. ಇಫ್ ಕ್ಲಾಸ್ ಅಂತ ಅಂದ್ರೂ ಒಂದೇ, ಕಂಡೀಷನಲ್ ಸೆಂಟೆನ್ಸ್ ಅಂದ್ರೂ ಕೂಡ ಒಂದೇ. ಆ ಸೆಂಟೆನ್ಸ್ ದಟ್ ಕಂಟೈನ್ಸ್ ಅ ಕಂಡೀಷನ್ಸ್. ಈ ರೀತಿಯಾದಂತಹ ಸೆಂಟೆನ್ಸ್ಗಳು ಕಂಡೀಷನ್ಸ್ಗಳನ್ನ ಹೊಂದಿರುತ್ತೆ. ಇಟ್ ಯೂಶುವಲಿ ಬಿಗಿನ್ಸ್ ವಿತ್ ಎ ಕಂಜಂಕ್ಷನ್ ಏನಾಗಿರುತ್ತೆ, ಇಫ್ ಅಂತ ಹೇಳ್ಬಿಟ್ಟು. ಈ ರೀತಿಯ ಸೆಂಟೆನ್ಸ್ಗಳು ನಮ್ಗೆ ಇಫ್ ಅನ್ನುವಂತಹ ಒಂದು ಕಂಡೀಷನಲ್ ವರ್ಡ್, ಕಂಜಂಕ್ಷನಲ್ ವರ್ಡ್ ಅಂತ ಏನ್ ಕರಿತೀವಲ್ವಾ, ಈ ರೀತಿಯ ಸೆಂಟೆನ್ಸ್ ಗಳ ಮುಖಾಂತರವಾಗಿ ಸ್ಟಾರ್ಟ್ ಆಗ್ತದೆ. ಇಫ್ ಇಂದ ಮೂಲಕ ಮಾತ್ರ ಸ್ಟಾರ್ಟ್ ಆಗುತ್ತಾ ಅಂತ ಅಂದ್ರೆ ಇಲ್ಲ, ಕೆಲವು ಸಲ ಅನ್ಲೆಸ್ ಅಂತ ಹೇಳಿ ಆ ವರ್ಡ್ ಇಂದ ಕೂಡ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೇನು, ಕಂಜಂಕ್ಷನಲ್ ವರ್ಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನೋಡಿ, ಇದು ಅರ್ಥ ಆಯ್ತು ಅನ್ಕೋತೀನಿ. ಎ ಸೆಂಟೆನ್ಸ್ ದಟ್ ಕಂಟೈನ್ಸ್ ಎ ಕಂಡೀಷನ್ಸ್. ಈ ರೀತಿಯಾದಂತಹ ಇಫ್ ಕ್ಲಾಸ್ಗಳು ಏನು, ಕಂಡೀಷನ್ಸ್ ಗಳಿಂದ ಕೂಡಿರ್ತವೆ. ಈ ರೀತಿಯ ಸೆಂಟೆನ್ಸ್ಗಳು ಇಫ್ ಕ್ಲಾಸ್, ಇಫ್ ವರ್ಡ್ ಇಂದ ಸ್ಟಾರ್ಟ್ ಆಗ್ತದೆ ಅಥವಾ ಅನ್ಲೆಸ್ ಇಂದ ಸ್ಟಾರ್ಟ್ ಆಗ್ತದೆ ಅನ್ನೋದು ಅರ್ಥ ಆಗ್ಲಿ. ಇಲ್ಲಿ ನೋಡಿ, ನಾನು ನಿಮಗೆ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಇಫ್ ಯು ಪ್ಲೇ ವೆಲ್ ಯು ವಿಲ್ ವಿನ್ ದ ಮ್ಯಾಚ್. ಏನಿದ್ರ ಅರ್ಥ? ನೀನು ಒಂದು ವೇಳೆ, ಇಫ್ ಅನ್ನೋದು ಒಂದು ವೇಳೆ ಅಂತ ಅರ್ಥ ಕೊಡುತ್ತೆ. ನೀನು ಒಂದು ವೇಳೆ ಚೆನ್ನಾಗಿ ಆಟ ಆಡಿದ್ರೆ, ಇಫ್ ಯು ಪ್ಲೇ ವೆಲ್, ನೀನು ಒಂದು ವೇಳೆ ಚೆನ್ನಾಗಿ ಆಟ ಆಡಿದ್ರೆ ಯು ವಿಲ್ ವಿನ್ ದ ಮ್ಯಾಚ್, ನೀನು ಮ್ಯಾಚ್ ಅಲ್ಲಿ ಗೆಲ್ತೀಯಾ ಅಂತ ಹೇಳಿ ಅರ್ಥ. ಏನು? ಇಫ್ ಯು ಪ್ಲೇ ವೆಲ್, ನೀನು ಚೆನ್ನಾಗಿ ಆಟ ಆಡಿದ್ರೆ ಯು ವಿಲ್ ವಿನ್ ದ ಮ್ಯಾಚ್ ಅನ್ನುವಂಥದ್ದು ಒಂದು ಆನ್ಸರ್ ಆಗಿದೆ. ಇದು ಕಂಡೀಷನ್. ಏನು? ಇಫ್ ಯು ಪ್ಲೇ ವೆಲ್ ಅನ್ನುವಂಥದ್ದು ಕಂಡೀಷನ್ ಆಗುತ್ತೆ. ಯು ವಿಲ್ ವಿನ್ ದ ಮ್ಯಾಚ್ ಅಂತ ಹೇಳಿ ಇನ್ನೊಂದು ಒಂದು ಫುಲ್ ಮೀನಿಂಗ್ ಕೊಡುವಂತಹ ಒಂದು ಕ್ಲಾಸ್ ಆಗುತ್ತೆ. ಓಕೆ, ಕ್ಲಾಸ್ ಅಂದ್ರೆ ಏನಿಲ್ಲ, ಗ್ರೂಪ್ ಆಫ್ ವರ್ಡ್ಸ್ ಇರ್ತವೆ. ಸಮ್ ಕ್ಲಾಸ್ ಏನ್ ಮಾಡ್ತವೆ, ಕೆಲವು ಮೀನಿಂಗ್ಸ್ ಅನ್ನ, ಸಂಪೂರ್ಣ ಮೀನಿಂಗ್ಸ್ ಅನ್ನ ಕೊಡಲ್ಲ. ಇನ್ನು ಕೆಲವು ಕ್ಲಾಸ್ಗಳು ಏನ್ ಮಾಡ್ತವೆ, ಸಂಪೂರ್ಣ ಮೀನಿಂಗ್ಸ್ ಅನ್ನ ಕೊಡ್ತವೆ. ಈ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಆದ್ರೆ ಈ ಒಂದು ಪಾರ್ಟ್ ಅಲ್ಲಿ ನಮಗೆ ಫುಲ್ ಮೀನಿಂಗ್ ಸಿಗಲ್ಲ. ಈ ಎರಡು ಪಾರ್ಟ್ ಅನ್ನ ಸೇರಿಸಿದಾಗ ನಮಗೆ ಫುಲ್ ಮೀನಿಂಗ್ ಸಿಗುತ್ತೆ. ಈ ಎರಡು ಪಾರ್ಟ್ಗಳು ಅಂತ ಹೇಳಿದ್ನಲ್ಲ, ಅವು ಯಾವ್ಯಾವ ಪಾರ್ಟ್ಸ್ ಆಗಿರ್ತವೆ? ಈ ಒಂದು ಇಫ್ ಇಂದ ಸ್ಟಾರ್ಟ್ ಆಗಿರುವಂತಹ ಕ್ಲಾಸ್ ಏನಿದೆ ಅಲ್ವಾ, ಅದು ಎಂತ ಕ್ಲಾಸ್ ಆಗಿರುತ್ತೆ? ಸಬಾರ್ಡಿನೇಟಿಂಗ್ ಕ್ಲಾಸ್ ಆಗಿರುತ್ತೆ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಅಂತ ಯಾಕಂತಿದೀನಿ ಅಂತಂದ್ರೆ, ಈಗ ನೋಡಿ, ಇಫ್ ಯು ಪ್ಲೇ ವೆಲ್, ನೀನು ಒಂದ್ ವೇಳೆ ಚೆನ್ನಾಗಿ ಆಟ ಆಡಿದ್ರೆ ಅಂತ ಹೇಳ್ತಿದ್ದೀನಿ. ಸೊ ಇದಕ್ಕೆ ಏನಾದ್ರೂ ನಾವು ಮುಂದಕ್ಕೆ ಏನಾದ್ರೂ ಹೇಳ್ಬೇಕಲ್ವಾ? ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದಾಗ ಇದಕ್ಕೆ ಫುಲ್ ಮೀನಿಂಗ್ ಕೊಡ್ತಿದ್ದೇನಾ? ಇಲ್ಲ. ಅದಕ್ಕೋಸ್ಕರವಾಗಿ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ಕೇಳುತ್ತೆ. ಅದಕ್ಕೋಸ್ಕರವಾಗಿ ಇದನ್ನ ಡಿಪೆಂಡೆಂಟ್ ಕ್ಲಾಸ್ ಅಂತ ಆದ್ರೂ ಕರಿತೀವಿ, ಇನ್ನೊಂದು ಇಫ್ ಕ್ಲಾಸ್ ಅಂತ ಆದ್ರೂ ಕೂಡ ನಾವು ಇದನ್ನ ಕರಿತೇವೆ. ಓಕೆ, ಯು ವಿಲ್ ವಿನ್ ದ ಮ್ಯಾಚ್ ಅನ್ನುವಂಥದ್ದು ಎರಡನೇ ಪಾರ್ಟ್ ಆಗಿದ್ದು, ಇದನ್ನೇನಂತ ಕರಿತೀವಿ? ಮೇನ್ ಕ್ಲಾಸ್. ನೋಡಿ, ಯು ವಿಲ್ ವಿನ್ ದ ಮ್ಯಾಚ್, ನೀನು ಮ್ಯಾಚ್ ಅಲ್ಲಿ ಗೆಲ್ತೀಯಾ. ಈ ಒಂದು ಸೆಂಟೆನ್ಸ್ ಇಲ್ಲ ಅಂದ್ರೂ ಕೂಡ ಇದು ಒಂದು ಫುಲ್ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಅದಕ್ಕೋಸ್ಕರ ಇದು ಮೇನ್ ಕ್ಲಾಸ್ ಆಗುತ್ತೆ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಯಾಕೆ ಇಂಡಿಪೆಂಡೆಂಟ್ ಆಗುತ್ತೆ? ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅವಶ್ಯಕತೆ ಇಲ್ಲ. ಈ ಒಂದು ಕ್ವಶನ್ ಹಾಕ್ಲಿಲ್ಲ ಅಂದ್ರೂ ಕೂಡ ಯು ವಿಲ್ ವಿನ್ ದ ಮ್ಯಾಚ್. ಒಬ್ಬ ಪ್ಲೇಯರ್ ಮೇಲೆ ನಮ್ಗೆ ನಂಬಿಕೆ ಇದೆ ಅಂದಾಗ, ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಅಂತ ನಾವು ನಂಬಿದಾಗ ಅವರು ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಗೆಲ್ತಾರೆ ಅಂತಾನೆ ನಾವು ಅನ್ಕೊಳ್ತೀವಿ. ಆ ರೀತಿಯಾಗಿ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಅರ್ಥ ಆಯ್ತು ಅನ್ಕೋತೀನಿ. ಈಗ ನೋಡಿ, ಕ್ಲಾಸ್. ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಗಿವ್ಸ್ ಸಮ್ ಮೀನಿಂಗ್. ಕ್ಲಾಸ್ಗಳು ಏನ್ ಮಾಡ್ತವೆ? ಗ್ರೂಪ್ ಆಫ್ ವರ್ಡ್ಸ್ ಇರ್ತವೆ ದಟ್ ಗಿವ್ಸ್ ಸಮ್ ಮೀನಿಂಗ್. ಕೆಲವು ಕ್ಲಾಸ್ಗಳು ಏನ್ ಮಾಡ್ತವೆ, ಮೀನಿಂಗ್ ಅನ್ನ, ಸ್ವಲ್ಪ ಸ್ವಲ್ಪ ಮೀನಿಂಗ್ ಕೊಡ್ತದೆ. ಆದ್ರೆ ಅದಕ್ಕೆ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ನಾವು ಹಾಕ್ಬೇಕಾಗುತ್ತೆ. ಓಕೆ, ಇದರಲ್ಲಿ ಏನೇನ್ ಇರ್ತದೆ ನೋಡಿ, ಇಟ್ ಕಂಟೈನ್ಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಇಫ್ ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಕೂಡ ಇರುತ್ತೆ. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಯು ಅನ್ನೋಂಥದ್ದು ಸಬ್ಜೆಕ್ಟ್,
ಪ್ಲೇ ಅನ್ನುವಂಥದ್ದು ವರ್ಬ್ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಈ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಇದು ಒಂದು ಪಾರ್ಟ್ ಆಫ್ ಸೆಂಟೆನ್ಸ್ ಆಗಿ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಈ ಒಂದು ಸೆಂಟೆನ್ಸ್ ಇಲ್ಲ ಅಂದ್ರೆ ಈ ಕ್ಲಾಸ್ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈಗ ಇದರಲ್ಲಿ ಎಷ್ಟು ಟೈಪ್ಸ್ ಆಫ್ ಇಫ್ ಕ್ಲಾಸ್ಗಳು ಇದಾವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಟೈಪ್ಸ್ ಇದಾವೆ? ಟೋಟಲ್ 4 ಟೈಪ್ಸ್ ಆಫ್ ಇಫ್ ಕ್ಲಾಸಸ್ ಇದಾವೆ. ಅವು ಯಾವಂತ ನೋಡೋಣ ಇವಾಗ. ಓಕೆ, ಇವಾಗ ಇಫ್ ಕ್ಲಾಸ್ ನಲ್ಲಿ ಎಷ್ಟು ಟೈಪ್ಸ್ ಆಫ್ ಕಂಡೀಷನಲ್ ಸೆಂಟೆನ್ಸಸ್ ಇದಾವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಫಸ್ಟ್ನೇ ಟೈಪ್ ಯಾವುದು ಅಂತಂದ್ರೆ ಝೀರೋ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಝೀರೋ ಕಂಡೀಷನಲ್ ಅಂತ ಅಂದ್ರೆ ನಾನು ಪ್ರತಿಯೊಂದಕ್ಕೂ ರೂಲ್ಸ್ ಹೇಳ್ತೀನಿ, ಪ್ಯಾಟರ್ನ್ ಹೇಳ್ತೀನಿ, ಕೆಲವು ಎಕ್ಸಾಂಪಲ್ಸ್ ಅನ್ನ ಕೂಡ ಕೊಡ್ತೀನಿ. ಈ ಒಂದು ಕಂಟೆಂಟ್ ನೀವು ಕರೆಕ್ಟ್ ಆಗಿ ಕಲ್ತ್ರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳು ಇದನ್ನ ಏನಾದ್ರೂ ಪರ್ಫೆಕ್ಟ್ ಆಗಿ ನಾನು ಕೊಟ್ಟಿರುವಂತಹ ಸ್ಟ್ರಕ್ಚರ್ ರೂಲ್ಸ್ ಅನ್ನ ಕಲ್ತ್ಕೊಂಡು ಹೋದ್ರೆ ಸಾಕು, 1 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಓಕೆ, ಮೊದಲನೇ ಟೈಪ್ ಕಂಡೀಷನಲ್ ಸೆಂಟೆನ್ಸ್ ಯಾವುದು? ಝೀರೋ ಕಂಡೀಷನಲ್ ಅಂತ ಹೇಳ್ತೀವಿ. ಮತ್ತೆ ಅದು ಯಾವ ರೀತಿಯಾದಂತಹ ಸೆಂಟೆನ್ಸ್ ಆಗಿರುತ್ತೆ? ಜನರಲ್ ಟ್ರೂತ್ಸ್ ಅನ್ನ ಹೇಳುವಂತದ್ದಾಗಿರ್ತದೆ, ಅಥವಾ ಯೂನಿವರ್ಸಲ್ ಟ್ರೂತ್ಸ್, ವಿಶ್ವ ಸತ್ಯಗಳೇನಿರ್ತಾವಲ್ವಾ ಅವುಗಳನ್ನ ಹೇಳ್ಬೇಕಾದಾಗ ಈ ರೀತಿಯಾದಂತಹ ಝೀರೋ ಕಂಡೀಷನಲ್ ಅನ್ನ ಬಳಸ್ಕೊಳ್ತೇವೆ. ಸೆಕೆಂಡ್ ಯಾವುದು? ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್ ಆರ್ ಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಪ್ರತಿಯೊಂದನ್ನು ಕೂಡ ನಾನು ಎಕ್ಸಾಂಪಲ್ಸ್ ನ ಮುಖಾಂತರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಜಸ್ಟ್ ಟೈಪ್ಸ್ ಆಫ್ ಕಂಡೀಷನಲ್ ಸೆಂಟೆನ್ಸ್ ಆರ್ ಇಫ್ ಕ್ಲಾಸ್ ಅಂತ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಕಂಡೀಷನಲ್ ಆರ್ ಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸಸ್. ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಆರ್ ಇಂಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸಸ್. ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಆರ್ ಅನ್ಫುಲ್ಫಿಲ್ಡ್ ಕಂಡೀಷನಲ್ ಸೆಂಟೆನ್ಸಸ್. ಅನ್ಫುಲ್ಫಿಲ್ಡ್ ಕಂಡೀಷನಲ್ ಸೆಂಟೆನ್ಸಸ್. ಈ ಟೈಪ್ಸ್ ಗಳನ್ನ ನೀವೇನು ಬೈಹರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೆ ಇದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಾದಂತಹ ಸ್ಟ್ರಕ್ಚರ್ಸ್ ಗಳು ಇದಾವೆ. ಆ ಸ್ಟ್ರಕ್ಚರ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ 1 by 1 ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಈಗ ನೋಡಿ, ಝೀರೋ ಕಂಡೀಷನಲ್ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಏನು, ರೂಲ್ಸ್ ಏನು, ಅದರ ಎಕ್ಸಾಂಪಲ್ಸ್ ಅನ್ನು ನೋಡೋಣ ಇವಾಗ. ಝೀರೋ ಕಂಡೀಷನಲ್ ಅಂತ ಅಂದ್ರೆ ಎಂತ ಸೆಂಟೆನ್ಸಸ್ ಅಂತ ಹೇಳಿದ್ದೆ? ಜನರಲ್ ಟ್ರೂತ್ಸ್ ಅಂತ ಅಂದ್ರೆ ಏನು? ಫ್ಯಾಕ್ಟ್ಸ್ ಇರಬೇಕು, ಮತ್ತೆ ರಿಯಲ್ ಇರಬೇಕು. ಅದು ಪ್ರಪಂಚದಲ್ಲಿ ಒಂದೇ ಮಾತಾಗಿರ್ತದೆ, ಅದು ಎಲ್ಲೋದ್ರೂ ಚೇಂಜ್ ಆಗಲ್ಲ. ಓಕೆ, ಆ ರೀತಿಯಾಗಿರುವಂತವನ್ನ ನಾವು ಝೀರೋ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಇಫ್ ಕ್ಲಾಸ್ ಪಾರ್ಟ್, ನಾನು ಈ ಒಂದು ಕ್ಲಾಸ್ ಅಲ್ಲಿ 2 ಪಾರ್ಟ್ಸ್ ಇರ್ತವೆ ಅಂತ ಹೇಳಿದ್ದೆ. ಒಂದು ಇಫ್ ಕ್ಲಾಸ್ ಪಾರ್ಟ್, ಇನ್ನೊಂದು ಮೇನ್ ಕ್ಲಾಸ್ ಪಾರ್ಟ್ ಅಂತ ಹೇಳಿದ್ದೆ, ಅಥವಾ ಅದನ್ನ ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಹೇಳಿದ್ದೆ, ಇದು ಮೇನ್ ಕ್ಲಾಸ್ ಅಂತ ಹೇಳಿದ್ದೆ ಅಲ್ವಾ. ಆ ರೀತಿಯಾಗಿ ಇಫ್ ಕ್ಲಾಸ್ ಪಾರ್ಟ್ ಅಂದ್ರೂ ಒಂದೇ, ಸಬಾರ್ಡಿನೇಟಿಂಗ್ ಪಾರ್ಟ್ ಅಂದ್ರೂ ಒಂದೇ, ಡಿಪೆಂಡೆಂಟ್ ಪಾರ್ಟ್ ಅಂದ್ರೂ ಕೂಡ ಒಂದೇ. ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಯಾವ ರೀತಿಯ ಒಂದು ವರ್ಡ್ಸ್ ಬರ್ತವೆ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರುವಂತಹ ವರ್ಬ್ ಫಾರ್ಮ್ಸ್ ಇರ್ತವೆ. ಸಿಂಪಲ್ ಪ್ರೆಸೆಂಟ್ ಅಂದಾಗ ಯಾವ ಒಂದು ವರ್ಬ್ ಫಾರ್ಮ್ ಬರುತ್ತೆ? V1 ಬರುತ್ತೆ. ಅದೇ ರೀತಿಯಾಗಿ ಮೇನ್ ಕ್ಲಾಸ್ ಅಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟೇ ಇರುತ್ತೆ. ಓಕೆ, ನಾನು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಜನರಲ್ ಟ್ರೂತ್ಸ್ ಅನ್ನ ಏನಾದ್ರು, ಯೂನಿವರ್ಸಲ್ ಟ್ರೂತ್ಸ್ ಏನಾದ್ರು ಇದ್ದಾಗ ನಾವು ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಹೇಳ್ಬೇಕು ಅಂತ ಹೇಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿನೇ ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದೆ. ಇದು ಕೂಡ V1 ಫಾರ್ಮ್ ಅಲ್ಲೇ ಇರುತ್ತೆ. ಎರಡೂ ಸೆಂಟೆನ್ಸ್ ಅಲ್ಲಿ ಕೂಡ V1 ಫಾರ್ಮ್ ಇರುತ್ತೆ. ಓಕೆ, ಇದನ್ನ ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡ್ತೀವಿ? ಯೂಸ್ ಇಟ್ ಫಾರ್ ಫ್ಯಾಕ್ಟ್ಸ್ ಅಂದ್ರೆ ಸತ್ಯ ಘಟನೆಗಳಿರ್ಬೋದು, ಸೈಂಟಿಫಿಕ್ ಟ್ರೂತ್ಸ್ ಒಂದು ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟಂತವು ಕೂಡ ಆಗಿರ್ತವೆ ಇವು. ಓಕೆ, ಎಕ್ಸಾಂಪಲ್ಸ್ ಅನ್ನ ತಗೊಂಡಿದೀನಿ ನೋಡಿ. ಇಲ್ಲಿ 2 ಸೆಂಟೆನ್ಸ್ ಗಳು ಬರ್ತವೆ. ಅದರಲ್ಲಿ ನೋಡಿ, ಇಫ್ ಯು ಹೀಟ್ ವಾಟರ್, ಹೀಟ್ V1 ಫಾರ್ಮ್ ಅಲ್ಲಿ ಇದೆ. ಇಫ್ ಯು ಹೀಟ್ ವಾಟರ್ ಏನಾಗುತ್ತೆ? ವಾಟರ್ ಅನ್ನ ಕಾಯಿಸಿದಾಗ ಇಟ್ ಬಾಯ್ಲ್ಸ್, ಅದು ಕುದಿಯುತ್ತೆ. ಏನ್ ಮಾಡಿದಾಗ? ಇಫ್ ಯು ಹೀಟ್ ವಾಟರ್, ನಾವು ಒಲೆ ಮೇಲಿಟ್ಟು ನೀರನ್ನ ಕುದಿಸಿದಾಗ, ಕಾಯಿಸಿದಾಗ ಅವು ಕುದಿತದೆ ಅನ್ನುವಂಥದ್ದು ವಿಶ್ವ ಸತ್ಯ. ಇಂಡಿಯನ್ ಅಲ್ಲಿ ಒಲೆ ಮೇಲೆ ನೀರಿಟ್ಟು ಕುದಿಸಿದ್ರು ಕುದಿಯುತ್ತೆ, ಫಾರಿನ್ಗೆ ಹೋಗಿ ಒಲೆ ಮೇಲೆ ನೀರಿಟ್ಟರು ಕೂಡ ಕುದಿಯುತ್ತೆ. ಆ ರೀತಿಯಾಗಿ ಇಫ್ ದ ಸನ್ ಸೆಟ್ಸ್ ಅನ್ನೋದು ಇಫ್ ದ ಸನ್ ಸೆಟ್ಸ್, ಒಂದ್ ವೇಳೆ ಸೂರ್ಯ ಮುಳುಗಿದಾಗ, ಇಟ್ ಬಿಕಮ್ಸ್ ಡಾರ್ಕ್, ಏನಾಗುತ್ತೆ? ಇಟ್ ಬಿಕಮ್ಸ್ ಡಾರ್ಕ್. ಇಲ್ಲಿ ಕೂಡ ಸೆಟ್ಸ್ ಅಂತ ಯಾಕಂತ ಹೇಳಿದೀನಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಅಥವಾ ಹಿ, ಶಿ, ಇಟ್ ಸಿಂಗ್ಯುಲರ್ಸ್ ಇದ್ದಾಗ ನಾವು V1 ಫಾರ್ಮ್ ಗೆ ಎಸ್ ಫಾರ್ಮ್ ಅನ್ನ ಆಡ್ ಮಾಡ್ಬೇಕಂತ ಹೇಳಿದ್ದೆ. ಇಲ್ಲೂ ಕೂಡ ಅಷ್ಟೇ, ಈ, ಶಿ, ಇಟ್ ಆರ್ ಸಿಂಗ್ಯುಲರ್ ಇದ್ರೆ
V1 ಫಾರ್ಮ್ ಗೆ ಎಸ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ದೆ. ಇಲ್ಲಿಯೂ ಕೂಡ V1 ಬಂದಿದೆ, ಅಂದ್ರೆ ಇಫ್ ಕ್ಲಾಸ್ ನಲ್ಲಿ ಕೂಡ V1 ಇದೆ, ಮೇನ್ ಕ್ಲಾಸ್ ಅಲ್ಲಿ ಕೂಡ V1 ಇದೆ. ಅದಕ್ಕೋಸ್ಕರ ಇದು ಯಾವ ಒಂದು ಕಂಡೀಷನಲ್ ಸೆಂಟೆನ್ಸ್ ಆಯ್ತು? ಝೀರೋ ಕಂಡೀಷನಲ್ ಆಯ್ತು. ಅರ್ಥ ಆಯ್ತಲ್ಲ? ಇಷ್ಟು ಝೀರೋ ಕಂಡೀಷನಲ್. ನೆಕ್ಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಯಾವುದು? ಅದರಲ್ಲಿ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಆರ್ ಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸ್, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್, ಅದರ ರೂಲ್ಸ್ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಎಕ್ಸಾಂಪಲ್ಸ್ ಅನ್ನ ಈಗ ನೋಡೋಣ. ಈ ಒಂದು ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಅನ್ನ ನಾವು ಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಏನು? ಸಾಧ್ಯತೆ ಇರುವಂತಹ ಒಂದು ಸೆಂಟೆನ್ಸ್ ಗಳು ಅಂತ ಹೇಳಿ. ಅದು ಯಾವ ಸಂದರ್ಭದಲ್ಲಿ ನೋಡಿ? ಯೂಸ್ಡ್ ಫಾರ್ ರಿಯಲ್ ಸಿಚುಯೇಷನ್ಸ್ ಇನ್ ದ ಫ್ಯೂಚರ್. ಯಾವಾಗ? ಮುಂದೆ ಫ್ಯೂಚರ್ ಅಲ್ಲಿ ನಡೆಯುವಂತಹ ಸಿಚುಯೇಷನ್ಸ್ ಗಳು ಅವು ಖಂಡಿತವಾಗಿ ನಡೆಯುವಂತವಾಗಿರ್ತವೆ. ಅಂದ್ರೆ ಖಂಡಿತವಾಗಿ ಅಂದ್ರೆ ಸಾಧ್ಯತೆಗಳು 100% ಇರ್ತವೆ. ಆ ರೀತಿಯಾಗಿ ಇರುವಂತಹ ಒಂದು ಸೆಂಟೆನ್ಸ್ ಗಳಿಗೆ ನಾವು ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್ ಅಂತಾದ್ರೂ ಕರಿತೀವಿ, ಅಥವಾ ಏನಂತ ಕರಿತೀವಿ? ಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಈಗ ನೋಡಿ ಸ್ಟ್ರಕ್ಚರ್ ಏನ್ ಬರುತ್ತೆ? ಇದರಲ್ಲಿ ಕೂಡ ಎರಡು ಪಾರ್ಟ್ಸ್ ಇರ್ತವೆ. ಯಾವ್ಯಾವ ಪಾರ್ಟ್ಸ್? ಇಫ್ ಕ್ಲಾಸ್ ಪಾರ್ಟ್ ಮತ್ತೆ ಮೇನ್ ಕ್ಲಾಸ್ ಪಾರ್ಟ್. ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಯಾವ ರೀತಿಯಾದಂತಹ ವರ್ಕ್ ಫಾರ್ಮ್ ಇರುತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ ವರ್ಕ್ ಫಾರ್ಮ್ ಬರುತ್ತೆ? V1 ಅಂದ್ರೆ ಸಬ್ಜೆಕ್ಟ್ ಪ್ಲಸ್ V1 ಅಂತ ಅರ್ಥ ಮಾಡ್ಕೊಳ್ಬೇಕು. ಈ V1 ಫಾರ್ಮ್ ಅಲ್ಲಿ ಈ ಒಂದು ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಬರುತ್ತೆ. ಮೇನ್ ಕ್ಲಾಸ್ ಅಲ್ಲಿ ಯಾವ ಈ ಒಂದು V1 ಪ್ಲೇಸ್ ಗೆ ಯಾವ ವರ್ಡ್ಸ್ ಅನ್ನ ತಗೊಂಬಂದ್ ನಾವು ರೀಪ್ಲೇಸ್ ಮಾಡ್ಬೇಕು ಅಂತ ಅಂದ್ರೆ ವಿಲ್, ಶಲ್, ಮೇ, ಕ್ಯಾನ್, ಇದ್ರ ಜೊತೆಗೆ V1 ಫಾರ್ಮ್ ಇರ್ಬೇಕು. ಈ ರೀತಿಯಾಗಿ ಇದ್ದಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಕಲಿಬೇಕಾದ್ರೆ ಹೇಳಿದ್ದೆ, ವಿಲ್ ಶಲ್ ಬಂದ ತಕ್ಷಣ ನಮಗೆ ಅದರಲ್ಲಿ V1 ಫಾರ್ಮ್ ಇರ್ಲೇಬೇಕು ಅಂತ ಹೇಳ್ಬಿಟ್ಟು. ಓಕೆ, ಅದಕ್ಕೆ ನಾನು ಟೆನ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದು, ಟೆನ್ಸಸ್ ನ ಕಲಿತ್ರೆ ಅರ್ಧ ಇಂಗ್ಲಿಷ್ ಗ್ರಾಮರ್ ಅನ್ನ ಕಲ್ತಂಗೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ಲ? ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವರ್ಕ್ ಫಾರ್ಮ್ ಬಂದಾಗ, ಮೇನ್ ಕ್ಲಾಸ್ ಪಾರ್ಟ್ ನಲ್ಲಿ ವಿಲ್ ಅಥವಾ ಶಲ್ ಅಥವಾ ಮೇ ಆರ್ ಕ್ಯಾನ್ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಜೊತೆಗೆ V1 ಫಾರ್ಮ್ ಬರುತ್ತೆ. ಈ ಒಂದು ಸ್ಟ್ರಕ್ಚರ್ ಅನ್ನ ಕಲ್ತ್ರೆ ಸಾಕು, ನೀವು ಕಂಡೀಷನಲ್ ಸೆಂಟೆನ್ಸಸ್ ಅನ್ನ ಐಡೆಂಟಿಫೈ ಮಾಡೋದು ತುಂಬಾ ಈಸಿ. 10th ಕ್ಲಾಸ್ ನಲ್ಲಿ ಇದನ್ನ ಚೆನ್ನಾಗಿ ಕಲ್ತ್ಬಿಟ್ರೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಓಕೆ, ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಇಫ್ ಐ ಸ್ಟಡಿ ವೆಲ್, ಇದು ಯಾವ ಕ್ಲಾಸ್ ಆಯ್ತು? ಇಫ್ ಕ್ಲಾಸ್ ಪಾರ್ಟ್. ಐ ವಿಲ್ ಪಾಸ್ ದ ಎಕ್ಸಾಮ್. ನಾನು ಒಂದ್ ವೇಳೆ ಚೆನ್ನಾಗಿ ಓದಿದ್ರೆ ಎಕ್ಸಾಮ್ ನ ಪಾಸ್ ಮಾಡ್ಬಿಡ್ತೀನಿ. ಏನು? ನಾನು ಒಂದು ಚೆನ್ನಾಗಿ ಓದ್ಕೊಂಡ್ರೆ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬಿಡ್ತೀನಿ ಅಂತ ಹೇಳಿ ಇದ್ರ ಅರ್ಥ. ಈಗ ನೋಡಿ ಮೇನ್ ಕ್ಲಾಸ್ ಇದು ಇಫ್ ಕ್ಲಾಸ್ ಆಗಿದೆ. ಇಫ್ ಕ್ಲಾಸ್ ಅಲ್ಲಿ ಯಾವ ವರ್ಕ್ ಫಾರ್ಮ್ ಬಂದಿದೆ? ಸ್ಟಡಿ ಅನ್ನುವಂಥದ್ದು ಯಾವ ವರ್ಕ್ ಫಾರ್ಮ್ ಆಗಿದೆ? V1 ಅಲ್ವಾ? ಸಬ್ಜೆಕ್ಟ್ ಪ್ಲಸ್ V1. ಮತ್ತೆ ಇಲ್ಲಿ ಐ ಜೊತೆಗೆ ಏನ್ ಬಂದಿದೆ? ವಿಲ್ ಪಾಸ್ ಅಲ್ವಾ? ವಿಲ್ ಆರ್ ಬರ್ಬೇಕು, ವಿಲ್ ಬರ್ಬೇಕು, ಇಲ್ಲ ಶೆಲ್ ಬರ್ಬೇಕು, ಮೇ ಬರ್ಬೇಕು, ಕ್ಯಾನ್ ಬರ್ಬೇಕು. ಅದ್ರ ಜೊತೆಗೆ V1 ಪಾಸ್ ಅನ್ನೋದು V1 ಫಾರ್ಮ್ ಅಲ್ವಾ? ಸೊ ಹಾಗಾಗಿ ವಿಲ್ ಬಂದಿದೆ, V1 ಫಾರ್ಮ್ ಬಂದಿದೆ. ಅದಕ್ಕೋಸ್ಕರವಾಗಿ ಇದು ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಆಯ್ತು. ಈಗ ಎರಡನೇ ಎಕ್ಸಾಂಪಲ್ ನೋಡಿ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ಓಕೆ, ಐ ಶಲ್ ಅಂತಾದ್ರೂ ಬರೆದ್ರು ಕರೆಕ್ಟ್ ಆಗುತ್ತೆ, ಐ ವಿಲ್ ಅಂತ ಬರೆದ್ರು ಕರೆಕ್ಟ್ ಆಗುತ್ತೆ, ಐ ಮೇ ಆದ್ರೂ ಕರೆಕ್ಟ್ ಆಗುತ್ತೆ, ಐ ಕ್ಯಾನ್ ಆದ್ರೂ ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಓಕೆ, ಇಫ್ ಯು ವರ್ಕ್ ಹಾರ್ಡ್, ಇಲ್ಲಿ ನೋಡಿ ಸಬ್ಜೆಕ್ಟ್ ಇದೆ, ವರ್ಕ್ ಅನ್ನುವಂಥದ್ದು V1 ಫಾರ್ಮ್ ಇದೆ. ಮತ್ತೆ ಇದಕ್ಕೆ ಶೂಟೇಬಲ್ V1 ಫಾರ್ಮ್ ಬೇಸ್ ಮೇಲೆನೆ, ವರ್ಕ್ ಫಾರ್ಮ್ ಬೇಸ್ ಮೇಲೆನೆ ನಾವು ಇದಕ್ಕೆ ಆನ್ಸರ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ವರ್ಬ್ ಗಳ ಬಗ್ಗೆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ವರ್ಬ್ಸ್ ಅನ್ನ ಮಾಡ್ಬೇಕಾದಾಗ V1, V2, V3 ಫಾರ್ಮ್ಸ್ ಅನ್ನ ಕಲಿಸ್ಕೊಟ್ಟಿದ್ದೆ. ಇನ್ನೂ ಒಂದಷ್ಟು ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡೋದ್ರ ಮುಖಾಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಗ್ರಾಮರ್ ಕಂಟೆಂಟ್ ಗಳಿಗೆ ಈಸಿ ಆಗುತ್ತೆ. ಓಕೆ, ಯು ವಿಲ್ ಸಕ್ಸೀಡ್ ಏನಾಗುತ್ತೆ? ನೀನು ಒಂದು ವೇಳೆ ಹಾರ್ಡ್ ವರ್ಕ್ ಅನ್ನ ಮಾಡಿದ್ರೆ, ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರೆ ನೀನು ಸಕ್ಸಸ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ವಿಲ್ ಅನ್ನುವಂತಹ ವರ್ಡ್ ಬಂದಿರೋದಕ್ಕೆ ಸಕ್ಸೀಡ್ ಅನ್ನುವಂಥದ್ದು ಸಕ್ಸಸ್ ಆಗ್ಬಿಟ್ಟು ಸಕ್ಸಸ್ ಅಲ್ವಾ? V1 ವಿಲ್ ಜೊತೆಗೆ V1 ಬಂದಿರೋದಕ್ಕೆ ನಾವ್ ಇದನ್ನ ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಈಗ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಆರ್ ಇಂಪಾಸಿಬಲ್ ಕಂಡೀಷನಲ್ ಸೆಂಟೆನ್ಸಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ.
ಓಕೆ, ಈಗ ಥರ್ಡ್ ಒನ್ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಆರ್ ಇಮ್ಯಾಜಿನರಿ ಸೆಂಟೆನ್ಸ್ ಅಂತ ಕರಿತೀವಿ, ಅಥವಾ ಇಂಪಾಸಿಬಲ್ ಸೆಂಟೆನ್ಸಸ್ ಅಂತ ಕೂಡ ಇದೆ, ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕೂಡ ಇದನ್ನ ಕರಿತೀವಿ. ಇದರ ಯೂಸೇಜ್ ಏನು ನೋಡಿ, ಯೂಸ್ಡ್ ಫಾರ್ ಇಮ್ಯಾಜಿನರಿ ಆರ್ ಅನ್ಲೈಕ್ಲಿ ಸಿಚುಯೇಷನ್ಸ್ ಅಂದ್ರೆ ಏನು, ನಮ್ಗೆ ಊಹೆಗೆ ನಿಲುಕಲಾರದಂಥದ್ದು ಇಂಪಾಸಿಬಲ್ ಅಂತ ಹೇಳಿ ಕರಿತೀವಲ್ವಾ, ಆ ರೀತಿಯಾಗಿ ಇಮ್ಯಾಜಿನರಿ ಎಲ್ಲ ಊಹಾತ್ಮಕವಾಗಿ ಇರ್ತದೆ. ಆ ರೀತಿಯಾದಂತಹ ಕಂಡೀಷನಲ್ ಸೆಂಟೆನ್ಸಸ್ ಅನ್ನು ನಾವು ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಆದ್ರೂ ಕರಿತೀವಿ, ಇನ್ ಪಾಸಿಬಲ್ ಕಂಡೀಷನಲ್ಸ್ ಅಂತ ಕೂಡ ಕರಿತೇವೆ. ಇದರ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನೋಡೋದಾದ್ರೆ, ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಹೆಲ್ಪಿಂಗ್ ಮೇನ್ ವರ್ಬ್ಸ್ ಫಾರ್ಮ್ಸ್ ಬರ್ತವೆ ನೋಡಿ. ಸಿಂಪಲ್ ಪಾಸ್ಟ್ ನಲ್ಲಿರುವಂತಹ ವರ್ಬ್ ಫಾರ್ಮ್ ಬರುತ್ತೆ. ಸಿಂಪಲ್ ಪಾಸ್ಟ್ ಅಂದ ತಕ್ಷಣ ಯಾವ ವರ್ಬ್ ಫಾರ್ಮ್ ನೆನಪು ಬರ್ಬೇಕು ನಮಗೆ, ವಿ ಟು ವರ್ಬ್ ಫಾರ್ಮ್ ಬರ್ಬೇಕು ಅಲ್ವಾ. ಸಿಂಪಲ್ ಪ್ರೆಸೆಂಟ್ ಗೆ ವಿ ಒನ್ ಫಾರ್ಮ್ ಬರಬೇಕು, ಸಿಂಪಲ್ ಪಾಸ್ಟ್ ಗೆ ವಿ ಟು ಫಾರ್ಮ್ ಬರಬೇಕು. ಸಿಂಪಲ್ ಪಾಸ್ಟ್ ಗೆ ವಿ ಟು ಬಿಟ್ಟು ನಾವು ಇನ್ನೆಲ್ಲೂ ಕೂಡ ವಿ ಟು ಫಾರ್ಮ್ ಅನ್ನ ಬಳಸೋದಿಲ್ಲ ಸೆಂಟೆನ್ಸಸ್ ಅಲ್ಲಿ. ಓಕೆ, ಇದಕ್ಕೆ ಶೂಟಬಲ್ ಆಗೋ ರೀತಿ ಮೇನ್ ಕ್ಲಾಸ್ ಅಲ್ಲಿ ಯಾವ ರೀತಿಯಾದಂತಹ ವರ್ಡ್ಸ್ ಬರಬೇಕು, ವುಡ್, ಶುಡ್, ಕುಡ್, ಮೈಟ್ ಪ್ಲಸ್ ವಿ ಒನ್. ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು, ವಿ ಒನ್ನೇ ಬರುತ್ತೆ. ವಿಲ್ ಗೆ ವುಡ್, ಶಾಲ್ ಗೆ ಶುಡ್, ಕ್ಯಾನ್ ಗೆ ಕುಡ್, ಮೇಗೆ ಮೈಟ್, ಹಿಂಗ್ ನೆನ್ಪಿಟ್ಕೊಳ್ರಿ. ಫಸ್ಟ್ ಅಲ್ಲಿ ಏನ್ ಬಂದಿತ್ತು, ವಿಲ್, ಶಲ್, ಕ್ಯಾನ್, ಮೇ ಬಂದಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ವುಡ್, ಶುಡ್, ಕುಡ್, ಮೈಟ್, ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಬಂದಿತ್ತು, ಇಲ್ಲಿ ಸಿಂಪಲ್ ಪಾಸ್ಟ್ ಬಂದಿದೆ. ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ನೆನಪಿದ್ರೆ ಆಯ್ತು, ಈ ಒಂದು ಕಂಡೀಷನಲ್ ಸೆಂಟೆನ್ಸ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆ ನೋಡಿ, ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ. ನನಗೆ ಒಂದು ವೇಳೆ ರೆಕ್ಕೆಗಳೇನಾದ್ರೂ ಇದ್ದಿದ್ದರೆ ನಾನೇನ್ ಮಾಡ್ತಿದ್ದೆ, ಹಾರ್ ಬಿಡ್ತಾ ಇದ್ದೆ. ನಾವು ಹಾರೋದಕ್ಕೆ ಸಾಧ್ಯವಾ, ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಊಹೆಗೆ ಅಂದಾಜು ಮಾಡ್ತೀವಿ, ಆದ್ರೆ ಅದು ನಿಜ ಆಗೋದಿಲ್ಲ. ಓಕೆ, ಇಫ್ ಶಿ ಸ್ಟಡಿಡ್ ವೆಲ್ ಶಿ ವುಡ್ ಪಾಸ್. ಒಂದು ವೇಳೆ ಆಕಿ ಚೆನ್ನಾಗಿ ಓದಿದ್ರೆ ಆಕಿ ಪಾಸ್ ಆಗ್ತಾಳೆ, ಯಾಕಂದ್ರೆ ಆಕಿ ಡಲ್ ಸ್ಟೂಡೆಂಟ್ ಆಗಿರ್ತಾಳೆ. ಓಕೆ, ಈ ರೀತಿಯಾಗಿ ಈ ಒಂದು ಇಫ್ ಕ್ಲಾಸ್ ಪಾರ್ಟ್ ಅಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಬಂದಿದಾವೆ, ಹ್ಯಾಡ್. ಇಫ್ ಐ ಹ್ಯಾಡ್ ಅಂದ ತಕ್ಷಣ ಏನಾಯ್ತು, ಪಾಸ್ಟ್ ಆಯ್ತು ನೋಡಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಪರ್ಫೆಕ್ಟ್ ಅಲ್ಲಿ ಮಾತ್ರ ಬರ್ಬೇಕು ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ಮೇನ್ ವರ್ಬ್ಸ್ ಒಂದ್ ವೇಳೆ ಇಲ್ಲ ಅಂದಾಗ ಹೆಲ್ಪಿಂಗ್ ವರ್ಬ್ಸ್ ಆ ಒಂದು ಸೆಂಟೆನ್ಸ್ ಗಳಲ್ಲಿ ಸೇರ್ಕೊಂಡು ಕಂಪ್ಲೀಟ್ ಮೀನಿಂಗ್ ಅನ್ನ ಕಂಪ್ಲೀಟ್ ಮಾಡ್ತದೆ. ಹೆಲ್ಪಿಂಗ್ ವರ್ಬ್ಸ್ ಮೇನ್ ವರ್ಬ್ಸ್ ಆಗಿ ಹ್ಯಾಕ್ಟ್ ಮಾಡ್ತವೆ ಅಂತ ಹೇಳಿದ್ದೆ ಅಲ್ವಾ. ಅದೇ ಇದು ಐ ಹ್ಯಾಡ್ ವಿಂಗ್ಸ್ ಅಂದಿದ್ರೆ, ನಾನು ವಿಂಗ್ಸ್ ಅನ್ನ ಹೊಂದಿದ್ರೆ, ನನಗೆ ರೆಕ್ಕೆಗಳು ಇದ್ದಿದ್ದರೆ ನಾನೇನ್ ಮಾಡ್ತಾ ಇದ್ದೆ, ಐ ವುಡ್ ಫ್ಲೈ. ವುಡ್ ಅನ್ನುವಂತಹ ವರ್ಡ್ ಇದಕ್ಕೆ ಶೂಟಬಲ್ ಆಗುತ್ತೆ. ಯಾಕೆ, ಇಲ್ಲಿ ವಿ ಟು ಬಂದಿದೆ, ಅದಕ್ಕೋಸ್ಕರ ಇಲ್ಲಿ ವುಡ್ ಅಂತ ಬರಿತಿದೀವಿ. ವುಡ್ ಬದಲಿಗೆ ಇವೆಲ್ಲಾ ವರ್ಡ್ಸ್ ಗಳನ್ನು ಕೂಡ ನಾವು ಹಾಕ್ಬೋದು. ಇಲ್ಲಿ ನೋಡಿ, ಫ್ಲೈ ಅನ್ನುವಂಥದ್ದು ಮತ್ತೆ ವಿ ಒನ್ ಆಗಿದೆ. ಓಕೆ, ನೆಕ್ಸ್ಟ್, ಇಫ್ ಶಿ ಸ್ಟಡಿಡ್ ವೆಲ್. ಅವಳು ಒಂದು ವೇಳೆ ಚೆನ್ನಾಗಿ ಓದಿದ್ದರೆ, ಏನು, ಚೆನ್ನಾಗಿ ಓದಿದ್ದರೆ ಏನಾಗ್ತಿದ್ಲು, ಶಿ ವುಡ್ ಪಾಸ್. ಅವಳು ಪಾಸ್ ಆಗ್ಬಿಡ್ತಿದ್ಲು, ಇಷ್ಟೊತ್ತಿಗೆ ಪಾಸ್ ಆಗ್ತಾ ಇದ್ಲು ಅಂತ ಹೇಳ್ಬಿಟ್ಟು ವುಡ್ ಅನ್ನುವಂತಹ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ ಅನ್ನ ಸೇರಿಸ್ಕೊಂಡಿದ್ದೀವಿ. ಪಾಸ್ ಅನ್ನುವಂತಹ ವಿ ಒನ್ ಫಾರ್ಮ್ ಇದೆ. ಈ ರೀತಿಯಾಗಿ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಇತ್ತು. ಈಗ ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಕ್ಲಿಯರ್ ಆಯ್ತು ಅನ್ಕೊಂಡಿನಿ. ಈಗ ಫೋರ್ತ್ ಯಾವ್ದಿದೆ, ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಆರ್ ಇದನ್ನ ಇನ್ನ ಏನಂತ ಕರಿತೀವಿ, ಅನ್ಫುಲ್ಫಿಲ್ಡ್ ಕಂಡೀಷನಲ್ಸ್ ಅಂತ ಕರಿತೀವಿ. ಅನ್ಫುಲ್ಫಿಲ್ಡ್ ಅಂದ್ರೆ ಏನು, ಅದನ್ನ ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ, ಈಗಾಗ್ಲೇ ನಡೆದೋಗಿದೆ, ಅದು ನಮ್ಮ ಕೈಯಿಂದ ಜಾರಿ ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಯೂಸ್ಡ್ ಫಾರ್ ಪಾಸ್ಟ್ ಸಿಚುಯೇಷನ್ಸ್ ದಟ್ ಡಿಡ್ ನಾಟ್ ಹ್ಯಾಪನ್. ಇವು ಹಿಂದೆನೆ ಆಗೋಗ್ಬಿಟ್ಟಿರ್ತವೆ, ನನ್ನ ಕೈಯಲ್ಲಿ ಒಂದ್ ವೇಳೆ ಆ ಸಿಚುಯೇಷನ್ ಇದ್ದಿದ್ರೆ ನಾನು ಈ ತರ ಮಾಡ್ಬಿಡ್ತಿದ್ದೆ ಅಂತ ಜಂಬ ಕೊಚ್ಕೊಳ್ಳೋ ರೀತಿ ಹೇಳ್ತಿರ್ತೀವಲ್ವಾ, ಅದೇ ಈ ಒಂದು ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಆಗುತ್ತೆ. ಇದರ ಸ್ಟ್ರಕ್ಚರ್ ಏನು, ಇದರಲ್ಲಿ ಕೂಡ ಇಫ್ ಕ್ಲಾಸ್ ಪಾರ್ಟ್ ಇರುತ್ತೆ, ಮೇನ್ ಕ್ಲಾಸ್ ಪಾರ್ಟ್ ಇರುತ್ತೆ. ಇಫ್ ಕ್ಲಾಸ್ ಪಾರ್ಟ್ ನಲ್ಲಿ ಯಾವ ರೀತಿಯಾದಂತಹ ಟೆನ್ಸ್ ಬರ್ತದೆ ಅಂತಂದ್ರೆ, ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಅಂದ ತಕ್ಷಣ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಬರ್ತವೆ, ವಾಸ್, ವರ್ ಮತ್ತೆ ಹ್ಯಾಡ್ ಅನ್ನ ಬಳಸ್ಕೊಳ್ತೀವಿ. ಇದರಲ್ಲಿ ವಾಸ್, ವರ್ ಪಾಸ್ಟ್ ಕಂಟಿನ್ಯೂಸ್ ಆದ್ರೆ, ಈ ಒಂದು ಪರ್ಫೆಕ್ಟ್ ಗೆ ಹ್ಯಾಡ್ ಪ್ಲಸ್ ವಿ ತ್ರೀ ಬರುತ್ತೆ. ಓಕೆ, ಈಗ ಮೇನ್ ಕ್ಲಾಸ್ ನಲ್ಲಿ ಯಾವ್ಯಾವ ಒಂದು ವರ್ಬ್ಸ್ ಅನ್ನ ತಗೋಬೇಕು ನಾವು, ವಿಲ್ ಇದಿದ್ದು ವುಡ್ ಹ್ಯಾವ್ ಆಗುತ್ತೆ, ಶಲ್ ಇದಿದ್ದು ಶುಡ್ ಹ್ಯಾವ್ ಆಗುತ್ತೆ, ಕ್ಯಾನ್ ಮಾಡಿದ್ವಲ್ಲ ಅದನ್ನ ಕುಡ್ ಹ್ಯಾವ್ ಅಂತ ಮಾಡ್ತೀವಿ,
ಮೇ ಇದ್ದಿದ್ದಿನ ಮೈಟ್ ಹ್ಯಾವ್ ಅಂತ ಮಾಡ್ತೀವಿ. ಇದು ಪರ್ಫೆಕ್ಟ್ ಆಗಿರೋದ್ರಿಂದ ಇಲ್ಲಿ ವರ್ಬ್ ಫಾರ್ಮ್ ಏನು ಚೇಂಜ್ ಆಗಲ್ಲ, V3 ಆಸ್ ಇಟ್ ಈಸ್ ಇರ್ತದೆ. ಓಕೆನಾ? ಈಗ ನೋಡಿ ಎಕ್ಸಾಂಪಲ್ಸ್. ಇಫ್ ಐ ಹ್ಯಾಡ್ ಸ್ಟಡೀಡ್, ಹ್ಯಾಡ್ ಅನ್ನುವಂಥದ್ದಿದೆ. ಸ್ಟಡೀಡ್ V3 ಅಂತ, V2 ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಇದಕ್ಕೆ V3ನೇ ಅಂತ ಹೇಳೋದಕ್ಕೆ ಈ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ನಮಗೆ ಇದು ಡೈರೆಕ್ಟ್ ಆಗಿ V2 ನ V3 ನ ಅಂತ ಕೆಲವು ಸೇಮ್ ಇರ್ತಾವಲ್ವಾ, ಅವುಗಳನ್ನ ಐಡೆಂಟಿಫೈ ಮಾಡಕ್ ಆಗದೆ ಇರೋ ಸಂದರ್ಭದಲ್ಲಿ ಈ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಇವುಗಳ ಸಹಾಯದಿಂದ ಇವುಗಳನ್ನ ಕಂಡುಹಿಡಿಬೇಕಾಗುತ್ತೆ. ಈಗ ಹ್ಯಾಡ್ ಅಂತ ಬಂದಿರೋದಕ್ಕೆ ಹ್ಯಾಡ್ ಪಕ್ಕದಲ್ಲಿ ಯಾವಾಗ್ಲೂ ನಮಗೆ ಪರ್ಫೆಕ್ಟ್ ಅಲ್ಲಿ V3ನೇ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಹ್ಯಾಡ್ ಪ್ಲಸ್ V3 ಅಂತಾನೆ ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಇದು V3. ಅದಕ್ಕೋಸ್ಕರ ಇಲ್ಲಿ ಏನ್ ಬರ್ಬೇಕು? ವುಡ್ ಹ್ಯಾವ್ ಆದ್ರೂ ಬರ್ಬೇಕು, ಶುಡ್ ಹ್ಯಾವ್ ಆದ್ರೂ ಬರ್ಬೇಕು, ಕುಡ್ ಹ್ಯಾವ್ ಆದ್ರೂ ಬರ್ಬೇಕು, ಮೈಟ್ ಹ್ಯಾವ್ ಆದ್ರೂ ಬರ್ಬೇಕು. ಇಲ್ಲಿ ವುಡ್ ಹ್ಯಾವ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಪಾಸ್ಟ್ ಆಸ್ ಇಟ್ ಈಸ್ V3 ಫಾರ್ಮ್ ಇದೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ಇಫ್ ಶಿ ಹ್ಯಾಡ್ ಕಮ್ ಅಂತ ಯಾಕೆ ಬರ್ದಿದ್ದೀನಿ ನಾನು? ಕೇಮ್ ಕಮ್ ಆಗುತ್ತೆ. ಅದನ್ನೇ ಹೇಳಿದ್ದು, ಇದು V3 ಅಂತ ಕನ್ಫರ್ಮ್ ಮಾಡ್ಕೋಬೇಕಾದಾಗ ಹಿಂದೆ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ಬೇಕು. ಇದರ ಬೇಸ್ ಮೇಲೆ ಇದು ಯಾವ ವರ್ಬ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹ್ಯಾಡ್ ಪ್ಲಸ್ V3 ಬಂದಿದೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಇದೆ. ಅದಕ್ಕೋಸ್ಕರ ಈ ಒಂದು ಮೇನ್ ಕ್ಲಾಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ತಗೋಬೇಕು? ವುಡ್ ಹ್ಯಾವ್ ಪ್ಲಸ್ V3 ಅನ್ನುವಂತಹ. ಓಕೆ, ಇಫ್ ಶಿ ಹ್ಯಾಡ್ ಕಮ್ ಅಂತ ಇದೆಲ್ಲ, ಇಲ್ಲಿ ನೋಡಿ ಕಮ್ ಅನ್ನುವಂಥದ್ದು ನಮಗೆ V1 ಫಾರ್ಮ್ ತರನೇ ಕಾಣಿಸ್ತದೆ. ಅವಾಗ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹ್ಯಾಡ್ ಇದೇನೋ ಇಲ್ಲೋ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಇದರ ಬೇಸ್ ಮೇಲೆ ಇದು ಯಾವ ಫಾರ್ಮ್ ಮೇಲೆ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಐ ಜೊತೆಗೆ ವುಡ್ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಂದು ಹೆಲ್ಪ್ಡ್ ಅನ್ನುವಂತಹ V3 ಫಾರ್ಮ್ ಬಂದಿದೆ. ಅದಕ್ಕೋಸ್ಕರವಾಗಿ ಇದು ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್. ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಕಂಡೀಷನಲ್ ಸೆಂಟೆನ್ಸಸ್ ಅನ್ನ ನಾವು ಕಂಡುಹಿಡಿಯೋದು ತುಂಬಾ ಸುಲಭ, ಆನ್ಸರ್ ಅಟೆಂಡ್ ಮಾಡೋದು ತುಂಬಾ ಸುಲಭ. 4 ಟೈಪ್ಸ್ ಕಂಡೀಷನ್ಸ್ ಇದಾವೆ. ಅವು ಯಾವ್ಯಾವು? ಒಂದನೇದು ಝೀರೋ ಕಂಡೀಷನಲ್, ಎರಡನೇದು ಯಾವುದು? ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್. ಝೀರೋ ಕಂಡೀಷನಲ್ ಅಲ್ಲಿ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ಗೆ ಸಿಂಪಲ್ ಪ್ರೆಸೆಂಟೇ ಆಗಿರುತ್ತೆ. ನಾನು ಇಫ್ ಕ್ಲಾಸ್ ಮತ್ತೆ ಮೇನ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಫ್ ಕ್ಲಾಸ್ ಅಲ್ಲೂ ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಮೇನ್ ಕ್ಲಾಸ್ ಅಲ್ಲೂ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಅದೇ ರೀತಿಯಾಗಿ ಫಸ್ಟ್ ಕಂಡೀಷನಲ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಇರುತ್ತೆ, ಅದಕ್ಕೆ ವಿಲ್, ಶಲ್, ಮೇ, ಅದ್ರ ಜೊತೆಗೆ ಕ್ಯಾನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಜೊತೆಗೆ V1 ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನಲ್ ಅಲ್ಲಿ ಸಿಂಪಲ್ ಪಾಸ್ಟ್ ಅಂತ ಬಂದ್ಬಿಟ್ಟು ಇದರಲ್ಲಿ ವುಡ್, ಶುಡ್, ಕುಡ್, ಮೈಟ್ ಜೊತೆಗೆ V1 ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಬರ್ತದ? ಇಲ್ಲಿ ಒಂದು ಯಾವ ಸೆಂಟೆನ್ಸ್ ಬಂದಿದೆ? ಪಾಸ್ಟ್ ಪರ್ಫೆಕ್ಟ್ ಗೆ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್, ಮೈಟ್ ಹ್ಯಾವ್ ಅಂತ ಹೇಳಿ ಬಂದ್ಬಿಟ್ಟು ಅದ್ರ ಜೊತೆಗೆ V3 ಫಾರ್ಮ್ ಇರುತ್ತೆ. ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಕಲ್ತ್ಕೊಂಡ್ಬಿಟ್ಟಿರಿ ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ and like my video. If you have any doubt, please comment my comment box. Thank you for watching. If you have any doubt, please ask me in comment box. Thank you for watching.